ಸಂವಿಧಾನ ಜಾರಿಯಾಗಿ 75 ವರ್ಷವಾದರೂ ಸಂವಿಧಾನಬದ್ಧವಾಗಿ ಯಾವುದೇ ಸರ್ಕಾರ ಆಡಳಿತ ನಡೆಸುತ್ತಿಲ್ಲ. ಒಂದು ಧರ್ಮ ಒಂದು ಜಾತಿಯನ್ನ ವಿರೋಧಿಸಿ ಆಡಳಿತ ನಡೆಸುತ್ತಿವೆ. ರಾಜಕೀಯ ಲಾಭಕ್ಕಾಗಿ ಅನ್ಯ ಧರ್ಮದವರನ್ನ ನಿಂದಿಸುತ್ತಾರೆ. ಸಂವಿಧಾನ ಇದ್ದರೆ ಮಾತ್ರ ಎಲ್ಲ ಧರ್ಮದವರು ಸ್ವತಂತ್ರವಾಗಿ ನಿರ್ಭೀತವಾಗಿ ಬದುಕಬಹುದು ಎಂದು ಬಹುಜನ ಸಮಾಜ ಪಾರ್ಟಿಯ ಜಿಲ್ಲಾ ಉಸ್ತುವಾರಿಯಾದ ಕಾಶಿನಾಥ್ ದೊಡ್ಮನೆ ಅವರು ಹೇಳಿದರು. ನಗರದ ಖಾಸಗಿ ಹೋಟೆಲ್ ಒಂದರಲ್ಲಿ ಆಯೋಜಿಸಿದ ಸಂವಿಧಾನ ರಕ್ಷಣೆ ಮತ್ತು ಸಂಪೂರ್ಣ ಜಾರಿಗಾಗಿ ಬಹುಜನರ ನಡೆ ಪಾರ್ಲಿಮೆಂಟ್ ವಿಭಾಗ ಮಟ್ಟದ ಸಮಾವೇಶದಲ್ಲಿ ಅವರು ಮಾತನಾಡಿದರು. ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡುತ್ತೇನೆಂದು ಹೇಳಿ ಅಧಿಕಾರಕ್ಕೆ ಬಂದಿದೆ. ಆದರೆ ಏನೂ ಆಗಿಲ್ಲ. ಮೀಸಲಾತಿ ಸ್ಕಾಲರ್ಶಿಪ್ ಬಂದು ಮಾಡಿದೆ. ಸರ್ಕಾರ ಇಲಾಖೆಗಳನ್ನ ಖಾಸಗೀಕರಣ ಮಾಡಿದೆ. ದಲಿತ ಮತ್ತು ಅಲ್ಪಸಂಖ್ಯಾತರ ಮೇಲೆ ಅನ್ಯಾಯ ನಡೆಯುತ್ತಿದೆ. ರೈತರಿಗೆ ಸೂಕ್ತ ನ್ಯಾಯ ಸಿಗುತ್ತಿಲ್ಲ ಎಂದು ಗುಡುಗಿದರು. ಇವತ್ತು ಪತ್ರಿಕಾಗೋಷ್ಠಿಯ ಉದ್ದೇಶ ಇವತ್ತು ಇಡೀ ಕರ್ನಾಟಕ ರಾಜ್ಯದಂಥ 4 ವಲಯಗಳಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ದಿನಾಂಕ 11/3/2024 ಬೆಳಗಾವಿ ವಿಭಾಗದ ಒಂದು ವಲಯ ಮಟ್ಟದ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದು, ಆ ಉದ್ದೇಶವಾಗಿ ಇವತ್ತ ಒಂದು ಪತ್ರಿಕಾಗೋಷ್ಠಿ. ನಾವು ಕಳೆದ ಸಂವಿಧಾನ ಜಾರಿಗೆ ಬಂದು 75 ವರ್ಷ ಕಳೆದರೂ ಕೂಡ ಇವತ್ತ ಏನು ಆಡಳಿತ ಮಾಡ್ತಕ್ಕಂಥ ಕಾಂಗ್ರೆಸ್ ಆಗಿರ್ಬೋದು ಮತ್ತು BJP ಆಗಿರ್ಬೋದು, ಇವತ್ತ ಕೇವಲ ಚುನಾವಣೆ ಬಂದಾಗ ಸಂವಿಧಾನದ ಒಂದು ಬದ್ಧವಾಗಿ ಆಡಳಿತ ಮಾಡಬೇಕಾಗಿತ್ತು. ಆ ಆಡಳಿತ ಇನ್ನೂವರೆಗೆ 75 ವರ್ಷ ಆದರೂ ಕೂಡ ಮಾಡಿಲ್ಲ. ಯಾಕಂತಂದರೆ ಇವತ್ತು ಚುನಾವಣೆ ಬಂದಾಗ ಇವತ್ತು ಎಲ್ಲ ಜನರ ಬಡವರ ಓಟುಗಳನ್ನು ಹಾಕಿಸಿಕೊಂಡು ಇವತ್ತು ಅವ್ರಿಗೆ ಏನು ಬೇಕು ಬೇಡಿಕೆಗಳನ್ನು ಈಡೇರಿಸದೆ ಇವತ್ತು ಮೋಸ ಮಾಡಿದಂಥ ದಿನಮಾನಗಳು ನಮ್ಮ ಕಣ್ಣು ಮುಂದಿವೆ. ಉದಾಹರಣೆಯಾಗಿ ಕಾಂಗ್ರೆಸ್ 1946ರಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಬರಲಾರ್ದಂಗೆ ನೋಡ್ಕೊಂಡಂಥ ಕಾಂಗ್ರೆಸ್ ಮೊದಲ ದ್ರೋಹ ಮಾಡಿದ್ದು. ಇವತ್ತು ಬುಟ್ಟಾಟಿಕೆ ಏನು ಮಾಡ್ತೈತಿ ಕಾಂಗ್ರೆಸ್ ಅಂತಂದ್ರೆ, ಇವತ್ತು ನಾವು ಸಂವಿಧಾನ ಜಾಥಾ ಮಾಡಕತ್ತೀವಿ ಅಂತ ಕಾಂಗ್ರೆಸ್ ಹೇಳ್ತೈತಿ. ಸಂವಿಧಾನ ಪೀಠಿಕೆ ಇಟ್ಕೊಂಡು ಇವತ್ತು ಸಂವಿಧಾನ ಜಾರಿಗೆ ಮಾಡ್ತೀವಿ ಅಂತೇಳಿ ಇವತ್ತು ಹಳ್ಳಿಗೆ ಇವತ್ತು ಹೋಗ್ತಾ ಇದ್ದಾರೆ. ಅಂದು ಈ ದೇಶದ ಮಾನ್ ವ್ಯಕ್ತಿಯಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾರ್ಲಿಮೆಂಟ್ನೊಳಗೆ ಬರಲಾರ್ದಂಗೆ ನೋಡ್ಕೊಂಡಂಥ ಕಾಂಗ್ರೆಸ್ ಇಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಸಂವಿಧಾನ ಜಾರಿಗೆ ಮಾಡ್ತೀವಿ ಅಂತೇಳಿ ಒಂದು ಹೋಗ್ತದಂದ್ರೆ ಇವತ್ತು ನಾವು ಇಡೀ ಜನರ ಎಚ್ಚರ ಆಗಬೇಕಾಗ್ಯದ. ಯಾಕಂತಂದ್ರೆ ಅಂದು ಸಂವಿಧಾನ ಬರಲಾರ್ದಂಗೆ ನೋಡ್ಕೊಂಡಂಥ ಕಾಂಗ್ರೆಸ್ ಅಂದು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪಾರ್ಲಿಮೆಂಟಿಗೆ ಆರಿಸ್ಕೊಳ್ಳೋಂಥ ವ್ಯವಸ್ಥೆ ಮಾಡಿದ್ದು ಕಾಂಗ್ರೆಸ್. ಅದೇ ಮುನ್ನೆಲೆ ಇಟ್ಟುಕೊಂಡು ಇವತ್ತು BJP ಸರ್ಕಾರ ಅಧಿಕಾರಕ್ಕೆ ಬಂದು 10 ವರ್ಷ ಆದರೂ ಕೂಡ ಇವತ್ತು ನಾವು 2014ರಾಗ BJP ಹೇಳಿತ್ತು, ಸನ್ಮಾನ್ಯ ನರೇಂದ್ರ ಮೋದಿ ಅವರು, ಇಲ್ಲ ನಾವು ಅಧಿಕಾರಕ್ಕೆ ಬಂದ್ರೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ತೆಗಿತೀವಿ, ಪ್ರತಿಯೊಬ್ಬರಿಗೆ 15 ಲಕ್ಷ ಅಕೌಂಟಿಗೆ ಹಾಕ್ತೀವಿ. ಇದೇ ಎಲ್ಲ ಒಂದು ಒಂದು ಜನರಿಗೆ ಸುಳ್ಳು ಆಶ್ವಾಸನೆ ಕೊಟ್ಟು ಒಂದು ಮೋಸ ಮಾಡಿ ಇವತ್ತು ಅಧಿಕಾರಕ್ಕೆ ಬಂತು. ಆದರೂ ಕೂಡ ಇವತ್ತು ಸಂವಿಧಾನಬದ್ಧವಾಗಿ ಅವರು ಏನೋ ಜನರಿಗೆ ಒಳ್ಳೇದು ಮಾಡಲಿಲ್ಲ. ಇವತ್ತು ಸರ್ಕಾರಿ ಇಲಾಖೆ ಇರ್ತಕ್ಕಂಥ ದೇಶದಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಇಲಾಖೆಗಳನ್ನು ಇವತ್ತು ಕೇಂದ್ರ ಸರ್ಕಾರ BJP ಖಾಸಗೀಕರಣ ಮಾಡಿತು. ಇವತ್ತು ಮೀಸಲಾತಿಗಳನ್ನು ರದ್ದು ಮಾಡಿತು. ಇವತ್ತು ನೋಡಿ ವಿಶ್ವವಿದ್ಯಾಲಯಗಳಿರ್ತಕ್ಕಂಥ ಇವತ್ತು ಸ್ಕಾಲರ್ಶಿಪ್ಗಳನ್ನು ಬಡವರ ಏನು ವಿದ್ಯಾವಂತರಾಗಿರ್ತಕ್ಕಂಥ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಕೇಂದ್ರ ಸರ್ಕಾರ ಬಂದ್ ಮಾಡಿತು. ಅದೇ ರೀತಿಯಾಗಿ ಇವತ್ತು ಏನು ಸರ್ಕಾರಿ ಇಲಾಖೆಗಳನ್ನು ಎಲ್ಲ ಖಾಸಗೀಕರಣ ಮಾಡಿತು. ಇವತ್ತು ನಿರುದ್ಯೋಗಗಳು ಈ ದೇಶದಲ್ಲಿ ಜಾಸ್ತಿ ಆಗ್ಯಾವ. ಇವತ್ತು ಏನು ಶಿಕ್ಷಣ ವಂಚಿತ, ಇವತ್ತು ಏನು ದೇಶದಲ್ಲಿ ದಲಿತರ ಮ್ಯಾಗ ಅಲ್ಪಸಂಖ್ಯಾತರ ಮ್ಯಾಗ ಇವತ್ತು ಅನ್ಯಾಯ ಅತ್ಯಾಚಾರಗಳು ನೋಡ್ತಿದ್ವಿ ನಾವು. ಇವತ್ತು ದೇಶದಲ್ಲಿ ಇವತ್ತು ರೈತರು ನಾವು ಬೆಳೆದಂಥ ಬೆಳೆಗಳಿಗೆ ನಮಗೆ ಬೆಲೆ ಕೊಡಂತ ಹೋದಾಗ ಅವರಿಗೆ ಕೂಡ ಇವತ್ತು ಯಾವುದೇ ರೀತಿಯಿಂದ ಕೇಂದ್ರ ಸರ್ಕಾರ ಸ್ಪಂದನೆ ಮಾಡ್ತಾ ಇಲ್ಲ. ಇದು ಎಲ್ಲ ಸಂವಿಧಾನಗಳ ಇರುವಂಥ ವಿಷಯಗಳನ್ನು 75 ವರ್ಷನೂ ಕೂಡ ಇವತ್ತು ಮುಚ್ಚಿಟ್ಟು ಜನರಿಗೆ ದ್ರೋಹ ಬಗೆತಕ್ಕಂಥ ಇವತ್ತು ಕಾಂಗ್ರೆಸ್ ಮತ್ತು BJPಯ ವಿರುದ್ಧ ನಮ್ಮ ಬಹುಜನ ಸಮಾಜ 3ನೇ ರಾಷ್ಟ್ರೀಯ ಪಕ್ಷವಿರತಕ್ಕಂಥ ಬಹುಜನ ಸಮಾಜ ಪಕ್ಷ ಇವತ್ತು ಬೆಳಗಾವಿ ವಲಯದ ಒಂದು ಸಮಾವೇಶವನ್ನು ಬಿಜಾಪುರದಲ್ಲಿ ಹಮ್ಮಿಕೊಂಡಿದ್ದು, ಈ ಒಂದು ವಿಷಯವಾಗಿ ಸಂವಿಧಾನ ರಕ್ಷಣೆಗಾಗಿ ಸಂವಿಧಾನದ ಜಾರಿಗಾಗಿ ಈ ದೇಶದಲ್ಲಿ ಸಂವಿಧಾನ ಇದ್ದರೆ ಮಾತ್ರ ಈ ದೇಶದಲ್ಲಿ ಸ್ವತಂತ್ರವಾಗಿ ನಿರ್ಭೀತವಾಗಿ ಪ್ರತಿಯೊಬ್ಬ ಜಾತಿ ಧರ್ಮದವನು ಕೂಡ ಇವತ್ತು ಬದುಕಬಹುದು. ಇವತ್ತೆಲ್ಲ ತಮ್ಮ ಒಂದು ರಾಜಕೀಯ ಒಂದು ವಿಚಾರಕ್ಕಾಗಿ ಇವತ್ತ ಅನ್ಯ ಧರ್ಮದವ್ರನ್ನ ಒಂದು ನಿಂದನೆ ಕೊಡುವುದಾಗಲಿ ಇವತ್ತೆಲ್ಲ ನಾವು ಮಾಧ್ಯಮ ನೋಡಿದ್ವಿ. ನಾವು ಈ ದೇಶದ ಒಂದು ಸಂವಿಧಾನದಲ್ಲಿ ಸರ್ವರು ಕೂಡ ಸಮಪಾಲು, ಸರ್ವರು ಕೂಡ ಸಮಪಾಲು ಅಂತೇಳಿ ಇವತ್ತು ಸಂವಿಧಾನ ಹೇಳ್ತಾರೆ. ಆದರೆ ಈ ಜಾತ್ಯತೀತ ಒಂದು ಸಂವಿಧಾನವಾಗಿರೋದ್ರಿಂದ ನಮ್ಮ ಭಾರತ ದೇಶದಲ್ಲಿ ಇವತ್ತು ಕೇವಲ ಒಂದು ಧರ್ಮವನ್ನು ಗುರಿಯಾಗಿಟ್ಟುಕೊಂಡು ಕೇವಲ ಒಂದು ಜಾತಿಯನ್ನು ಗುರಿಯಾಗಿಟ್ಟುಕೊಂಡು ಇವತ್ತು ದೇಶದ ಆಡಳಿತ ನಡೀತಾವಂತಂದ್ರೆ ಅದು ಸಂವಿಧಾನ ವಿರೋಧಿ. ಇಂಥ ಸಂವಿಧಾನ ವಿರೋಧಿ ಸರ್ಕಾರಗಳನ್ನು, ಸಂವಿಧಾನ ವಿರೋಧಿ ಪಾರ್ಟಿಗಳನ್ನು ಬಹುಜನ ಸಮಾಜ ಪಕ್ಷ ತಿರಸ್ಕಾರ ಮಾಡಿ
ಸಂವಿಧಾನಬದ್ಧವಾಗಿ ನಾವು ಆಡಳಿತ ಮಾಡೋಣ. ಸಾಮಾನ್ಯ ಜನರು ಕೂಡ ಇವತ್ತ ಕೂಲಿಕಾರ ಮಗನೂ ಕೂಡ ಇವತ್ತ ಪಾರ್ಲಿಮೆಂಟಿಗೆ ಹೋಗುವಂಥ ವ್ಯವಸ್ಥೆ ಆಗಬೇಕು. ಇವತ್ತ ಏನು ಸಾಮಾನ್ಯ ಕಸ ಬಳಿಯುವಂಥ ಮಕ್ಕಳು ಕೂಡ ಇವತ್ತು MLA-ಗಳಾಗಬೇಕು ಅನ್ನೋ ಉದ್ದೇಶದೊಂದಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೋ ಕನಸನ್ನು ಕಂಡಾರ. ಇವತ್ತು ಏನು ಈ ದೇಶವನ್ನು ಆಳುವಂಥ ದೊರೆಗಳು ನೀವು ಆಗ್ಬೇಕಂತೇಳಿ ಸಂದೇಶನ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ನಿಟ್ಟಿನಲ್ಲಿ ಬಹುಜನ ಸಮಾಜ ಪಕ್ಷ ಇವತ್ತು ನಾವು ಪ್ರತಿ ಹಳ್ಳಿಗೂ ಕೂಡ ಇವತ್ತು ಈ ಬಹುಜನ ಸಮಾಜ ಪಕ್ಷದ ಒಂದು ಸಂದೇಶವನ್ನ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನ, ಕಾನ್ಸಿರಾಮ್ ಸಾಹೇಬರ ಮಾರ್ಗಗಳ ಮೂಲಕ ಬಹುಜನ ಸಮಾಜ ಪಕ್ಷ ಇಂದು ಅಕ್ಕ ಮಾಯಾವತಿ ಅವರ ನೇತೃತ್ವದಲ್ಲಿ ಇವತ್ತು ನಾವು ಕರ್ನಾಟಕ ರಾಜ್ಯದಂತ ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 28 ಲೋಕಸಭಾ ಏನು ಮತಕ್ಷೇತ್ರದವಲ್ಲ, ಆ ಮತಕ್ಷೇತ್ರಗಳಿಗೆ ನಮ್ಮ ಒಂದು ಸಂದೇಶ ಬಂದದ. ಆ ಸಂದೇಶದ ಪ್ರಕಾರ ನಾವು 28 ಮತಕ್ಷೇತ್ರಗಳಲ್ಲಿ ನಾವು ಅಭ್ಯರ್ಥಿಗಳನ್ನು ಹಾಕ್ತೀವಿ ಅಂತೇಳಿ ನಮ್ಮ ಮ್ಯಾಗ ಹೈಕಮಾಂಡ್ ಆದೇಶ ಮಾಡಿದೆ. ಸಂವಿಧಾನ ವಿರೋಧಿ ಸರ್ಕಾರಗಳನ್ನ ಬಹುಜನ ಪಾರ್ಟಿ ತಿರಸ್ಕರಿಸುತ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಂತೆ ಸಾಮಾನ್ಯ ಕೂಲಿ ಕಾರ್ಮಿಕರ ಮಗನೂ ಕೂಡ ಪಾರ್ಲಿಮೆಂಟ್ಗೆ ಹೋಗುವ ವ್ಯವಸ್ಥೆಯಾಗಬೇಕು ಎಂದರು.